ಇನ್ನು ಇಂದು ರಾಯ್ ಕಂಪನಿಯಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಗನ್ನಿಂದ ಶೂಟೌಟ್ ಮಾಡಿಕೊಂಡ ಹೆಸರಾಂತ ಉದ್ಯಮಿ ಸಿಜೆ ರಾಯ್ ಸಾವಿಗೆ ಐಟಿ ದಾಳಿ ಕಾರಣವಾಯ್ತಾ? ಕಾನ್ಫಿಡೆಂಟ್ ಕಚೇರಿಯಲ್ಲಿ ಏನೇನಾಯಿತು? ತನಿಖೆಯಲ್ಲಿ ಸಿಕ್ಕಿದ್ದೇನು? ದಕ್ಷಿಣ ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರು ಮಾಡಿರುವ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಸೆಲ್ಫ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಎಂಬ ಹೆಸರಿನ ಮೂಲಕ ಇಡೀ ಭಾರತಕ್ಕೆ ಪರಿಚಯವಾಗಿದ್ದ ಸಿಜೆ ರಾಯ್ ಕೇವಲ ಐಟಿ ದಾಳಿಗೆ ಹೆದರಿ ಶೂಟೌಟ್ ಮಾಡಿಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿಯ ಸಂಗತಿ. ಎಸ್, ಉದ್ಯಮಿ ಸಿಜೆ ರಾಯ್ ಮೇಲೆ ತೆರಿಗೆ ವಂಚನೆ ಆರೋಪ ಕೇಳಿ ಬರುತ್ತಲೇ ಇತ್ತು. ಇಂದು ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಮೇಲೆ ಕೇರಳದ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ವೇಳೆ ದಾಖಲೆಗಳನ್ನು ತಂದು ಕೊಡುತ್ತೇನೆ ಅಂತ ಹೇಳಿ ವಾಶ್ರೂಮ್ ಹೋಗಿ ಬಂದು ಐಟಿ ಅಧಿಕಾರಿಗಳ ಎದುರೇ ತಮ್ಮ ಎದೆಗೆ ತಾವೇ ಬುಲೆಟ್ ಫೈರ್ ಮಾಡಿಕೊಂಡಿದ್ದಾರೆ. ಕೂಡಲೇ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡುವ ವೇಳೆಗೆ ಸಿಜೆ ರಾಯ್ ಮೃತಪಟ್ಟಿದ್ದಾರೆ. ಇನ್ನು ಹೆಂಡತಿ ಹಾಗೂ ಇಬ್ಬರು ಮಕ್ಕಳನ್ನ ಅಗಲಿದ್ದು ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಕಾನ್ಫಿಡೆಂಟ್ ಕಚೇರಿಯಿಂದ 2 ಇನ್ನೋವಾ ಕಾರುಗಳಲ್ಲಿ ದಾಖಲೆಗಳನ್ನ ತುಂಬಿಕೊಂಡು ಐಟಿ ಇಲಾಖೆ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. ಆತ್ಮಹತ್ಯೆ ಕೇಸ್ ಬಗ್ಗೆ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಗೆ ಎಫ್ಎಸ್ಎಲ್ ಹಾಗೂ ಸೋಕೋ ಟೀಮ್ನಿಂದ ಪರಿಶೀಲನೆ ನಡೆಸಲಾಗುತ್ತಿದೆ. ಇನ್ನು ಸಿಜೆ ರಾಯ್ ಕಚೇರಿ ಕೊಠಡಿಯ ಸಿಸಿ ಕ್ಯಾಮೆರಾವನ್ನ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಈಗಾಗಲೇ ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸಿಜೆ ರಾಯ್ ಕೊಠಡಿ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ. ಯಾವುದಾದರೂ ಡೆತ್ ನೋಟ್ ಇದೆಯಾ ಅಂತ ಪರಿಶೀಲನೆ ನಡೆಸಲಾಗುತ್ತಿದೆ. ಇದರೊಂದಿಗೆ ಮೊಬೈಲ್ನಲ್ಲಿ ಏನಾದರೂ ಡೆತ್ ನೋಟ್ ಇದೆಯಾ, ಗುಂಡು ಹಾರಿಸಿಕೊಳ್ಳುವ ಮೊದಲು ಯಾರಿಗಾದರೂ ಏನಾದರೂ ಮೆಸೇಜ್ ಮಾಡಿದ್ದಾರಾ ಅಂತಾನೂ ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ಈ ಪ್ರಕರಣವನ್ನ ಖುದ್ದು ಡಿಸಿಪಿ ಅಕ್ಷಯ್ ಅವರೇ ತನಿಖೆ ಮಾಡುತ್ತಿದ್ದಾರೆ. ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬುವರು ಅವರು ಪದ್ಧತಿ ರೂಪದಲ್ಲಿ ಈಗ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ, ಅಂದ್ರೆ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ್ ಫೇಸಿ ನಮ್ಗೆ ಗೊತ್ತಾಗ್ತದೆ. ಆದ್ರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ, HSR ಲಿಮಿಟ್ಸ್ ಅಲ್ಲಿ, ನಾರಾಯಣ ಹಾಸ್ಪಿಟಲ್ ಅಲ್ಲಿ. ಮತ್ತು ನಮ್ಮ ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದೀವಿ, ಜಾಗ ಪರಿಶೀಲನೆ ಮಾಡಿದೀವಿ. ಅವ್ರ ಕುಟುಂಬದವ್ರಿಗೆ ಕೂಡ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಇಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅವ್ರು ಬರ್ತಾ ಇದ್ರು. ಅವರು ರಾತ್ರಿ ಈ ಪರ್ಟಿಕ್ಯುಲರ್ ಕಂಪನಿದು ಒಬ್ಬ ಡೈರೆಕ್ಟರ್ ಅವ್ರ ಕಡೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಮೇಲೆ ನೋಟ್ಗೆ ಒಂದು ಶೂಟಿಂಗ್ ಇನ್ಸಿಡೆಂಟ್, ಸೆಲ್ಫ್ ಶೂಟಿಂಗ್ ಅಂತ ಇನ್ಸಿಡೆಂಟ್ ಆಗಿದೆ. ಆದ್ರೆ ಇದು ತನಿಖೆದು ವಿಷಯ ಇದೆ, ನಾವು ತನಿಖೆ ಮಾಡಿ ಡೀಟೇಲ್. ಒಟ್ಟಾರೆ ತೆರಿಗೆ ಅಧಿಕಾರಿಗಳು ಪದೇ ಪದೇ ತನಿಖೆಯ ಕಿರುಕುಳದಿಂದಲೇ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರ ಅಥವಾ ಬೇರೆ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬ ಸಾವಿರಾರು ಅನುಮಾನ ಹೆಚ್ಚಾಗ್ತಲೇ ಇದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.